ಮತ್ತೆ ಇವನು ಹೇಳಿದ ಪ್ರಾಯಶ್ಚಿತ್ತವೂ ಮಾಡಲಿಲ್ಲ ಅವನು. ಅವ್ರು ಹೇಳಿದ್ರು ಯಮದೂತರು, ಅವನು ತಪ್ಪು ಮಾಡಿದ್ದಾನೆ, ಅದಕ್ಕೆ ಒಂದು ದಿನ ಪ್ರಾಯಶ್ಚಿತ್ತ ಮಾಡಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಗುರೂಣಾಂಚ ಲಘೂನಾಂಚ ಗುರೂಣಿಚ ಲಘೂನಿಚ ಪ್ರಾಯಶ್ಚಿತ್ತಾನಿ ಪಾಪಾನಾಂ. ಹೌದು ಹೌದು ಹೌದು, ದೊಡ್ಡ ದೊಡ್ಡ ಪಾಪಕ್ಕೆ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತ, ಸಣ್ಣ ಪಾಪಕ್ಕೆ ಸಣ್ಣ ಪ್ರಾಯಶ್ಚಿತ್ತ ಎಲ್ಲ ಇದೆ. ಹೌದು, ಪ್ರಾಯಶ್ಚಿತ್ತಗಳನ್ನು ಪಾಪಗಳಿಗೆ ಹೇಳಿದ್ದಾರೆ. ಅದನ್ನು ನಿಜವಾಗಿ ಪ್ರೋಕ್ತಾನೆ ಜ್ಞಾತ್ವಾ ಉಕ್ತಾನಿ ಮನೀಷಿಭಿ ಅಂತ. ಅದನ್ನು ತಿಳಿದು ಇಂಥ ಪಾಪಕ್ಕೆ ಇಂಥ ಪ್ರಾಯಶ್ಚಿತ್ತ ಅಂತ, ದೊಡ್ಡ ಪಾಪ ಮಾಡಿದರೆ ಅದಕ್ಕೆ ದೊಡ್ಡ ಪ್ರಾಯಶ್ಚಿತ್ತ ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಮಾಡಿದವರು ತಿಳಿದವರೇ, ಅದನ್ನು ಒಪ್ತೇವೆ ನಾವು. ಪ್ರಾಯಶ್ಚಿತ್ತ ಮಾಡಿದರೆ ಪಾಪದ ಒತ್ತಡ ಅಥವಾ ಅದರ ಪರಿಮಾಣ ಸ್ವಲ್ಪ ಸಣ್ಣ ಕಮ್ಮಿ ಆಗತ್ತೆ. ಪಾಪ ಪರಿಹಾರಕ್ಕೆ ಪ್ರಾಯಶ್ಚಿತ್ತಗಳು ಹೌದು. ಜ್ಞಾತ್ವಾ ಉಕ್ತಾನಿ ಮನೀಷಿಭಿ, ಅದನ್ನು ಹೇಳಿದವರು ತಿಳಿದವರೇ, ಪ್ರಾಯಶ್ಚಿತ್ತ ಹೇಳಿದವರು ತಿಳಿದವರೇ. ಪ್ರಾಯಶ್ಚಿತ್ತ ಮಾಡಬಾರದು ಅಂತ ನಾವು ಹೇಳುವುದಲ್ಲ. ಪ್ರಾಯಶ್ಚಿತ್ತ ಮಾಡಿದರೆ ಪಾಪ ಪರಿಹಾರ ಆಗತ್ತೆ, ಅದೂ ಹೌದು. ಯಾಕೆಂದರೆ ಉಕ್ತಾನಿ ಮನೀಷಿಭಿ ಜ್ಞಾನಿಗಳೇ ಹೇಳಿದ್ದು, ಪ್ರಾಯಶ್ಚಿತ್ತ ಶಾಸ್ತ್ರ ಜ್ಞಾನಿಗಳೇ ಹೇಳಿದ್ದು. ಪುರಾಣಗಳಲ್ಲೂ ಇದೆ ಪ್ರಾಯಶ್ಚಿತ್ತಗಳು, ಉಪನಿಷತ್ತುಗಳಲ್ಲೇ ಇದೆ. ಒಬ್ಬ ಮನುಷ್ಯ ಇಂಥ ಕನಸು ಕಾಣ್ತಾನೆ, ಕುತ್ತಿಗೆ ಒಂದು ಕೆಂಪು ತಾವರೆಯ ಹೂವನ್ನು ಕೊರಳಲ್ಲಿ ಧರಿಸಿ ಸುತ್ತಾಡಿದ ಅಂತ ಒಬ್ಬ ಮನುಷ್ಯನಿಗೆ ಕನಸು ಬಿತ್ತು ಅಂತಂದರೆ ಅದು ಡೆಫಿನೆಟ್ಲಿ ಇಟ್ ಇಸ್ ಅನ್ ಇಂಡಿಕೇಶನ್ ಆಫ್ ಡೆತ್. ಆಗ ಅದಕ್ಕೆ ಮೃತ್ಯು ಪರಿಹಾರಕ್ಕೋಸ್ಕರ ರಾತ್ರಿ ಸೂಕ್ತವನ್ನು ಪಠಿಸಿ ಹೋಮ ಮಾಡುವಂತ ಉಪನಿಷತ್ತು ಹೇಳ್ತಾರೆ. ಅವಾಗ ನೀನು ಸಾಯಬೇಕು ಅಂತ ಏನೂ ಇಲ್ಲ, ಅದನ್ನು ಕಂಡ ಕೂಡಲೇ ಅದು ಸೂಚನೆ. ಅದು ನೀನು ಪ್ರಾಯಶ್ಚಿತ್ತ ಮಾಡಿಕೋ, ನಿನಗೆ ಅನಿಷ್ಟ ಇದೆ ಅನ್ನೋ ವಾರ್ನಿಂಗ್ ಅದು ಕನಸು. ಅವನು ರಾತ್ರಿ ಸೂಕ್ತದಿಂದ ಹೋಮ ಮಾಡಿ ನೀನು ಮತ್ತೆ ಬದುಕಬಹುದು ಅಂತ. ಹಾಗೆ ಇಂಥ ಪ್ರಾಯಶ್ಚಿತ್ತಗಳನ್ನು ಉಪನಿಷತ್ತುಗಳು ಹೇಳಿದ್ದಾರೆ, ಪುರಾಣಗಳು ಹೇಳ್ತಾರೆ. ಆಮೇಲೆ ಜ್ಯೋತಿಷ್ಯದಲ್ಲಿ ಕರ್ಮಕಾಂಡದಲ್ಲಿ ಕರ್ಮ ವಿಪಾಕ ಅಂತ ದೊಡ್ಡ ಗ್ರಂಥವೇ ಇದೆ. ಅದೆಲ್ಲ ನಿಜ. ಜ್ಞಾತ್ವಾ ಉಕ್ತಾನಿ ಮನೀಷಿಭಿ, ಜ್ಞಾನಿಗಳು ತಿಳಿದು ಹೇಳಿದ ವಿಷಯ. ಹೌದು. ತಾನಿ ತೈಹಿ ತಾನ್ಯಘಾನಿ ಭೂಯಂತೆ ತಪೋದಾನ ವ್ರತಾದಿಭಿ, ತಪಸ್ಸಿನಿಂದ, ದಾನದಿಂದ, ವ್ರತಾನುಷ್ಠಾನ, ಬೇರೆ ಬೇರೆ ವ್ರತಾನುಷ್ಠಾನದಿಂದ ಆ ಪಾಪಗಳು ಆ ಪ್ರಾಯಶ್ಚಿತ್ತದಿಂದ ಪರಿಹಾರ ಆಗ್ತಾವೆ. ಹೌದು, ಆಗ್ತಾವೆ. ಆದರೆ ಈ ಪ್ರಾಯಶ್ಚಿತ್ತಗಳೆಲ್ಲ ಸಂಬಂಧಪಟ್ಟದ್ದು ಯಾವುದಕ್ಕೆ ಗೊತ್ತುಂಟ? ಈ ಪಂಚ 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 ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ. ಅವನು ಹೇಳ್ತಾನೆ, ನಾಧರ್ಮ ಬೀಜಂ ಹೃದಯಂ. ಆ ಮನಸ್ಸಿನಲ್ಲಿ ಅಧರ್ಮದ ಬೀಜ ಇರುತ್ತಲ್ಲ, ಅದು ಪ್ರಾಯಶ್ಚಿತ್ತ ಮಾಡಿದ್ರೂ ಹೋಗಲ್ಲ. ನಮಗೆ ಹೋಗ್ಬೇಕಾದ ಅದು ಈ ಹೊರಗಿನಿಂದ ಮಾಡಿದ್ದನ್ನು ಸೋಪ್ ಹಾಕಿ ತೊಳೆದೆವು ನಾವು, ಮೈಯಲ್ಲಿ ಆದ ಕೊಳೆ ತೊಳೆಯಿತು. ಮನಸ್ಸಿನ ಕೊಳೆ ಯಾವ ಪ್ರಾಯಶ್ಚಿತ್ತಿಂದ ಹೋಗುತ್ತಪ್ಪ ಅಂತ ಕೇಳ್ತಾರೆ. ಮನಸ್ಸಿನಲ್ಲಿ ಏನಿಲ್ಲ, ಏನು ಗೊತ್ತುಂಟ? ಆ ಪಾಪದ ಬೀಜ ಇರೋದು ಮನಸ್ಸಿನಲ್ಲಿ, ಕಣ್ಣಿನಲ್ಲೆಲ್ಲ, ಕಿವಿಯಲ್ಲಿ ಅಲ್ಲ. ಅದರಿಂದ ಅವನು ಪ್ರಾಯಶ್ಚಿತ್ತ ಮಾಡಿದ, ಒಂದು ಸರ್ತಿ ಪ್ರಾಯಶ್ಚಿತ್ತ ಮಾಡಿ ಎಲ್ಲ ಹೋಯ್ತು, ಇನ್ನು ಶುರು ಮಾಡುವ, ಮತ್ತೆ ಮುಂದಿನ ತಪ್ಪು, ಮತ್ತೆ ನಮ್ಮ ಕಾರ್ಬಾರ ಶುರು ಮಾಡುವ ಅಂತ. ಮನಸ್ಸು ಮತ್ತೆ ನಿನ್ನನ್ನು ಅಧರ್ಮದ ಕಡೆಗೆ, ಅಧರ್ಮದ ಬೀಜ ಇರುವುದು ಮನಸ್ಸಿನಲ್ಲಿ. ನೀನು ಪ್ರಾಯಶ್ಚಿತ್ತ ಮಾಡಿದ್ದು ಬಾಹ್ಯ ಶರೀರಕ್ಕೆ ಏನು ಉಪಯೋಗ ಇಲ್ಲ. ಪ್ರಾಯಶ್ಚಿತ್ತ ಮಾಡಿದರೂ ಆ ಬೀಜ ಸಮೇತ ನಿಶೇಷ ಹೋಗಲೇ ಇಲ್ಲ. ಅದು ಬೀಜ ಉಳಿದು ಹೋಗಿದೆ, ಪುನಃ ಚಿಗುರುತ್ತೆ, ಪುನಃ ಹೆಮ್ಮರವಾಗಿ ಬೆಳೆಯುತ್ತೆ. ನೀನು ಬೀಜವನ್ನು ಕಿತ್ತು ತೆಗಿಲಿಲ್ಲಯ್ಯ, ಮೇಲಿನಿಂದ ಟೊಂಗೆ ಕಡ್ದಿ ಮರದ್ದು, ಕಾಂಡ ಕೂಡ ಕಡ್ದಿ ಮತ್ತೆ ಚಿಗುರುತ್ತೆ. ನಾಧರ್ಮ ಬೀಜಂ ಹೃದಯದಲ್ಲಿರುವ ಅಧರ್ಮ ಬೀಜವನ್ನು ಪರಿಹಾರ ಆಯ್ತಾ? ಇಲ್ಲ. ಹೌದು, ಅದಕ್ಕೆ ಏನು ಮಾಡಬೇಕು? ತದಪಿ ಈಶಾಂಘ್ರಿ ಸೇವಯ. ಅದಕ್ಕೆ ಒಂದೇ ಒಂದು ಮದ್ದು, ಭಗವಂತನಿಗೆ ಶರಣಾಗುವುದು. ಭಗವಂತನನ್ನು ತುಂಬಿಸಿ ಮನಸ್ಸನ್ನು ಸ್ವಚ್ಛಗೊಳಿಸುವುದು. ಭಗವಂತನ ಚಿಂತನೆ, ಭಗವಂತನ ಪ್ರಾರ್ಥನೆ, ಭಗವಂತನ ಅನುಸಂಧಾನ ಬಿಟ್ಟು ಯಾವ ಪ್ರಾಯಶ್ಚಿತ್ತದಿಂದಲೂ ಮನಸ್ಸಿನಲ್ಲಿರುವ ಪಾಪದ ಬೀಜ ಸುಟ್ಟು ಹೋಗೋದಿಲ್ಲ. ಅನ್ಯಾಯ ಪ್ರಾಯಶ್ಚಿತ್ತ ಮಾಡಿದರೆ ಮತ್ತೊಂದು ಅನ್ಯಾಯ ಮಾಡುವಂತ ಅನ್ನತ್ತೆ ಮನಸ್ಸು, ಮತ್ತೆ ಪುನಃ ಅಲ್ಲಿಗೆ ಹೋಗ್ತಾನೆ. ಇದನ್ನು ನಾವು ಬೇಕಾದಷ್ಟು ನೋಡ್ತೇವೆ ಜೀವನದಲ್ಲಿ. ಇದು ಬ್ಯೂಟಿಫುಲ್. ಇಡೀ ಅಜಾಮಿಳ ಚರಿತ್ರೆಯೇ ಒಂದು ಅದ್ಭುತವಾದ ಮನಃಶಾಸ್ತ್ರ. ಅದು ಮನಃಶಾಸ್ತ್ರ ಓದದೇ ಇದ್ದ ಪಂಡಿತರಿಗೆ ತಲೆ ಬಿಡ ಅರ್ಥ ಆಗೋಲ್ಲ. ಭಾರಿ ಅದ್ಭುತವಾದ ಮನಃಶಾಸ್ತ್ರ. ನೋಡಿ, ಎಲ್ಲಿ ತನಕ ಮನಸ್ಸು ಕೂಡ ನಾವು ಭಗವಂತರ ಕಡೆಗೆ ಹರಿದಿಲ್ಲ. ಅವನಿಗೆ 88 ವರ್ಷದಲ್ಲಿ ಮೊದಲ ಒಂದು 10-20 ವರ್ಷ ಏನೋ ಅಪ್ಪನ ಒಟ್ಟಿಗೆ
ವೇದ ಪಾರಾಯಣ, ಪೂಜೆ ಪುನಸ್ಕಾರ. ಆಮೇಲೆ ಬಿಟ್ಟು ಮುಟ್ಟ 68 ವರ್ಷ ಅವನು ದೇವರನ್ನು ನೆನಪಿಸಿಕೊಳ್ಳಲಿಲ್ಲ ಜೀವನದಲ್ಲಿ. ಆದರೆ ತಮಾಷೆ ಏನಂದ್ರೆ ಅವನು ದೇವರನ್ನ 68 ವರ್ಷ ನೆನಪಿಸಲಿಲ್ಲ, ಆದರೆ 68 ವರ್ಷವೂ ದೇವರು ಅವನನ್ನು ನೆನಪಿಸಿಕೊಂಡ. ಇದು ಮುಖ್ಯ ಆಗುತ್ತೆ. ಇವನ ಒಳಗೆ ನಾನಿದ್ದೇನೆ, ಇವನನ್ನು ನಾನು ಉದ್ಧಾರ ಮಾಡಬೇಕು. ಈ ಪ್ರಜ್ಞೆ ಭಗವಂತ ಮರೀಲಿಲ್ಲ ಅವನನ್ನ. ಅದನ್ನೇ ಹೇಳುದು, ಕೃತೋಸ್ಮರ ಕೃತಂಸ್ಮರ, ಕೃತೋಸ್ಮರ ಕೃತಂಸ್ಮರ. ನೀನು ನನ್ನನ್ನು ಮರಿಬೇಡ ಅಂತ ದೇವರ ಪ್ರಾರ್ಥನೆ. ನಾನು ನಿನ್ನನ್ನು ಮರಿಬಹುದು, ನೀನು ನನ್ನನ್ನು ಮರಿಬೇಡ. ಹಾಗಾಗಿ ನಾಧರ್ಮ ಬೀಜಂ ಹೃದಯಂ. ಆ 16ನೇದುಂಟಲ್ವ, 15 ಶುದ್ಧ ಆಯಿತು ಪ್ರಾಯಶ್ಚಿತ್ತ ಮಾಡಿ, 16ನೇದು ಕೊಳೆ ಹಾಗೆ ಉಂಟಲ್ವ. ಮತ್ತೆ ಆ 17ನೇದು ಅಂಟಿಸಿಕೊಳ್ಳುವುದು 16ರಿಂದ ಅಲ್ವ, ಮತ್ತೆ ಪುನಃ ಅಂಟು ಕಾರ್ಯಕ್ರಮ ಹಾಗೆ ಉಳಿದೋಯ್ತಲ್ಲ. ನಾಧರ್ಮ ಬೀಜಂ ಹೃದಯಂ ತದಪಿ ಈಶಾಂಗ ಸೇವೆಯ. ಅದಕ್ಕೆ ಒಂದೇ ಬದ್ದು ಭಗವಂತನ ಪ್ರಾರ್ಥನೆ, ಭಗವಂತನಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುವುದು. ಬಂದು ಕೂಡು ಇಲ್ಲಿ, ನಿಶ್ಚಿಸಿದ ಗಣಪತೇ ಗಣೇಶ ತ್ವಾಮಾಹು. ನೀನು ಬಂದು ಕೂಡು, ನೀನು ಕೂತ್ರೆ ಇದು ಸ್ವಚ್ಛವಾಗುತ್ತೆ. ಇಲ್ಲದ್ರೆ ಈ ಕೊಳೆ ತುಂಬಿದೆ ಇದರೊಳಗೆ, ಯಾವ ಪ್ರಾಯಶ್ಚಿತ್ತದಿಂದಲೂ ಆ ಕೊಳೆ ತೆಳೀಲಿಕ್ಕಾಗುತ್ತಿಲ್ಲ ಅಂತ ಹೇಳ್ತಾರೆ. ಅದರ ಮೇಲೆ ಇನ್ನೊಂದು ದೋಷ ಇದೆ ಅಂತ ಹೇಳ್ತಾರೆ, ಬಹಳ ಅದ್ಭುತ ಇದು. ನಾವು ಪ್ರಾಯಶ್ಚಿತ್ತ ಮಾಡ್ತೇವಲ್ಲ, ಪ್ರಾಯಶ್ಚಿತ್ತ ಮಾಡಿದ್ದರಿಂದ ಪರಿಹಾರ ಆಗುವುದರಲ್ಲಿ ಒಂದು ಸಮಸ್ಯೆ ಇದೆ. ಏನು ಅಂದರೆ, ನೈಕಾಂತ ಶುದ್ಧಿ ಸ್ಯಾತ್ ಕರ್ತು ಕ್ರಿಯೆಯ ಅಕರ್ತೃತಾಯತಃ. ಪ್ರಾಯಶ್ಚಿತ್ತ ಮಾಡಿದರೂ ಕೂಡ ನೈಕಾಂತ ಶುದ್ಧಿ ಸ್ಯಾತ್ ಕರ್ತು ಅಂತ, ಪೂರ್ಣ ಶುದ್ಧ ಆಗೋದೇ ಇಲ್ಲ. ಪ್ರಾಯಶ್ಚಿತ್ತ ಮಾಡಿದೆ ಪರಿಶುದ್ಧ ಆದೇನು. ನೈಕಾಂತ ಶುದ್ಧಿ ಸ್ಯಾತ್ ಕರ್ತು. ಕ್ರಿಯೆಯ, ಯಾವುದೇ ಕ್ರಿಯೆಯಿಂದ ನಾವು ಮಾಡಿರತಕ್ಕಂಥ ಪಾಪದಿಂದ ಪೂರ್ತಿ ತೊಳೆದುಕೊಂಡು ಪರಿಶುದ್ಧ ಆಗುವುದು ಸಾಧ್ಯ ಇಲ್ಲ. ಯಾಕೆ? ಯತಃ ಅಕರ್ತೃತ, ಜೀವನಿಗೆ ಕರ್ತೃತ್ವ ಇಲ್ಲ. ಆದರೆ ನಾನು ಕರ್ತ ಪ್ರಾಯಶ್ಚಿತ್ತ ಮಾಡಿದೆ ಅಂತ ತಿಳ್ಕೊಂಡು ಮತ್ತೊಂದು ಪ್ರಾರಬ್ಧ ಕರ್ಮ ಅಂಟಿದ ಅಷ್ಟೇ, ಏನಿಲ್ಲ. ಯು ಆರ್ ಡೂಯಿಂಗ್ ನಥಿಂಗ್, ಬಟ್ ಯು ಥಿಂಕ್ ದಟ್ ಐ ಡೂ ದಿಸ್. ಪ್ರಾರಬ್ಧ ಪಶ್ಚಾತ್ ಪ್ರಾಯಶ್ಚಿತ್ತವನ್ನು ನಾನು ಮಾಡಿದೆ ಅನ್ನೋ ಅಹಂಕಾರವನ್ನು ಅಂಟಿಸಿಕೊಂಡೆ, ಇನ್ನೇನು ಸಾಧಿಸಿದಿ? ಅಕರ್ತೃತಾಯತಃ. ನನಗೆ ಸುಬ್ರಹ್ಮಣ್ಯದ ಅವಧೂತರು ನೆನಪಾಗ್ತಾರೆ. ಅವರೊಂದು ಸರ್ತಿ ರಾತ್ರಿ ನನ್ನ ಕೋಣೆಯಲ್ಲಿ ಬಂದು ಕೂತಿದ್ದಾಗ ಅವ್ರ ತಾಯಿ ತೀರಿಕೊಂಡಾಗ ಅವರು ಸಂಸ್ಕಾರ ಮಾಡಲಿಲ್ಲ, ತಾನು ಮಾಡಲಿಲ್ಲ. ಮಾಡಿಸಿದ್ದಾರೆ, ಎಲ್ಲ ಸಂಸ್ಕಾರ ಮಾಡಿಸಿದ್ದಾರೆ, ಶ್ರಾದ್ದ ಮಾಸಿಕ ಏನು ಮಾಡಬೇಕು ಪಿಂಡ ಎಲ್ಲ ಮಾಡಿಸಿದ್ದಾರೆ, ಅವರು ಮಾಡಲಿಲ್ಲ. ನಾನು ಸುಮ್ಮನೆ ಕೇಳಿದೆ, ನೀವು ನಿಮ್ಮ ತಾಯಿ ಸತ್ತಾಗ ನೀವು ಯಾಕೆ ಸಂಸ್ಕಾರ ಮಾಡಲಿಲ್ಲ? ಅವ್ರೇನು ಹೇಳೋದು ಗೊತ್ತಂತ, ಮಾಡಲಿಕ್ಕೆ ಒಳಗೆ ಕರ್ತಾ ಇಲ್ಲ, ನಾವು ಹೇಗೆ ಮಾಡೋದು? ವಿಚಿತ್ರ ಅಲ್ವಾ? ಮಾಡಲಿಕ್ಕೆ ಒಳಗೆ ಕರ್ತಾ ಇಲ್ಲ, ನಾವು ಹೇಗೆ ಮಾಡೋದು ಅಂತ ಕೇಳಿದ್ರು. ಇದು ಪಕ್ಕ ಅರ್ಥ ಆಗುತ್ತಾ? ಎಂತ ಹುಚ್ಚ, ಏನೇನೋ ಮಾತಾಡ್ತಾನೆ. ಕರ್ತಾ ಇಲ್ಲ ನೇರ ಅರ್ಥ ಮಾಡಿದ್ರೆ ಆಗುತ್ತಾ ಬುಕ್ಕರಿಗೆ? ಕರ್ತಾ ಇಲ್ಲ ಅಂತದ್ದು ಒಂದು ಸುತ್ತ ಕಮ್ಮಿ ಬನ್ನಿ ಅಂತ ಯಾರು ತಿಳ್ಕೊಳ್ಳೋ ಪಂಚಾಯತಿಗೆ ಮಾಡೋನು ಕರ್ತಾ ಇಲ್ಲ. ಅದಕ್ಕೆ ಮೊದಲು ಹೇಳಿದ್ರು ನನ್ನ ಹತ್ರ, ನಾನು ಇವತ್ತು ಬಂದದ್ದೇ ನನ್ನ ಮಾತುಗಳನ್ನು ನಿಮಗೆ ಕೇಳಿಸ್ಲಿಕ್ಕೆ. ಯಾಕೆಂದರೆ ಅರ್ಥ ಆಗೋದಿಲ್ಲ ಉಳಿದವ್ರ ಹತ್ರ ಹೇಳಿದರೆ, ಹುಚ್ಚ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಹತ್ರ ಹೇಳಿಕೆ ಅಂತ ಬಂದದ್ದು. ಹೇಳಿದ್ದು ಒಂದು ವಿಷಯ ಇದು, ಒಳಗೆ ಕರ್ತಾ ಇಲ್ಲ, ಅದನ್ನು ನಾವು ಮಾಡಲಿಲ್ಲ. ನಾನು ಬೇಕು ಅಂತ ಅವನ ಕೆಣಕಬೇಕು ಅಂತ ಅಲ್ಲ. ಶಂಕರಾಚಾರ್ಯರು ಅವರು ಸನ್ಯಾಸಿ ಆದ ಮೇಲೆ ಕೂಡ ಅವ್ರ ತಾಯಿಗೆ ಸಂಸ್ಕಾರ ಮಾಡಿದ್ದಾರೆ. ಅವರೇ ತಾಯಿಯನ್ನು ಕೊಂಡೋಗಿ ಸುಟ್ಟು ಸಂಸ್ಕಾರ ಮಾಡಿದ್ದಾರೆ. ಅವ್ರಿಗೆ ಹಾಗೆ ಮಾಡಿದರು. ಮತ್ತೆ ಅವ್ರ ತಕ್ಷಣ ಮುಗ್ದ, ಹೌದಾ ಅವ್ರ ತಾಯಿ ಸಂಸ್ಕಾರ ಮಾಡಿದಾರ? ಹಾಗಾದ್ರೆ ಅವ್ರಿಗೆ ಕರ್ತಾ ಇಲ್ಲ ಅಂತ ಗೊತ್ತೇ ಇಲ್ಲ ಅಂದಾಗಾಡಿಬಿಟ್ರು. ಒಳಗೆ ಕರ್ತಾ ಇಲ್ಲ ಅನ್ನೋದು ಗೊತ್ತೇ ಇಲ್ಲ ಅವರಿಗೆ, ಮಾಡಿಬಿಟ್ರಲ್ವಾ? ಅವರಿಗೆ ಕರ್ತಾ ಇಲ್ಲ ಅನ್ನೋದು ಗೊತ್ತೇ ಇರಲಿಲ್ಲ ಹಾಗಾದರೆ ಅಂತ. ಇಷ್ಟು ನಿರಾಳವಾಗಿ ಯಾವ ಮುಲಾಜು ಇಲ್ಲದೆ ಒಳಗೆ ಕರ್ತಾ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ, ಅದನ್ನು ಮಾಡಿದರು. ನನಗೆ ಅರ್ಥ ಆಯ್ತು ಅವ್ರು ಏನು ಹೇಳಿದ್ದು ಅಂತ. ಅದು ಸಾಮಾನ್ಯ ಜನರಿಗೆ ಅರ್ಥ ಆಗೋಲ್ಲ. ಈ ಭಾಗವತದಲ್ಲಿ ಇರೋದೇ, ಪ್ರಾಯಶ್ಚಿತ್ತ ಮಾಡಿದಾಗ ನೀನು ಕರ್ತ ಅಲ್ಲ, ಆದರೆ ನಾನು ಪ್ರಾಯಶ್ಚಿತ್ತ ಮಾಡಿದೆ ಅಂತ ಅಹಂಕಾರದಿಂದ ಮಾಡಿದಿ. ಮತ್ತೆ ಇನ್ನೊಂದು ಅಹಂಕಾರ ಬೀಗಿತು, ಇನ್ನೊಂದು ಅಹಂಕಾರ ಆ್ಯಡ್ ಆಯಿತು. ಏನು ಶುದ್ಧಿ, ಪ್ಯೂರಿಫಿಕೇಶನ್ ಆಗುವುದು ಹೇಗೆ? ಮನುಷ್ಯ ಇಂಪ್ಯೂರ್ ಆಗುವುದೇ ಈಗೋದಿಂದ. ಬರೇ ಕೊಳೆ ಅಂದರೆ ಅಹಂಕಾರದ ಕೊಳೆ ತುಂಬಿರೋದು. ವೇರ್ ದರ್ ಇಸ್ ಈಗೋ ದರ್ ಕ್ಯಾನ್ ನೆವರ್ ಬಿ ಗಾಡ್.
ಅದು ದೇವರಿಂದ ದೂರ ಆಗುವುದೇ ಅಹಂಕಾರದಿಂದ. ಮತ್ತೆ ಪ್ರಾಯಶ್ಚಿತ್ತ ಮಾಡಿದರೆ ಇನ್ನೊಂದು ಅಹಂಕಾರ ಬಂದು ಕೂತಿತ್ತು. ಆದ್ದರಿಂದ ಪ್ರಾಯಶ್ಚಿತ್ತ ಮಾಡಿ ಏನು ತೊಳ್ಕೊಂಡದ್ದು ನೀನು? ಮತ್ತಷ್ಟು ಅಂಟಿಸ್ಕೊಂಡಿ. ಭಾರಿ ವಿಚಿತ್ರವನು. ನೈಕಾಂತ ಶುದ್ಧಿ ಸ್ಯಾತ್ ಕರ್ತು. ಪೂರ್ತಿ ಶುದ್ಧಿ ಆಗುವುದೇ ಇಲ್ಲ. ಯಾಕೆಂದರೆ ಮತ್ತಷ್ಟು ಈಗೋ ಅಂಟಿಸ್ಕೊಂಡು. ಯಾವಾಗ ನಿನಗೆ ನಾಹಂ ಕರ್ತ ಹರಿಕರ್ತ ಅಂತ ಬಂದಾಗ ಪ್ರಾಯಶ್ಚಿತ್ತ ಮಾಡೋ ಅಗತ್ಯವೇ ಇಲ್ಲ. ನಿನಗೆ ಯಾವುದೂ ಅಂಟೋದಿಲ್ಲ. ಅದು ಇಲ್ಲ, ಅವಾಗ ನಾನು ಮಾಡಿದಾಗ ಈಗೋ ಅಂಟಿಕೊಳ್ಳುತ್ತೆ. ಏನು ಮಾಡಿ ಏನು ಉಪಯೋಗ? ದಿಸ್ ಈಸ್ ದ ಅವೇರ್ನೆಸ್ ಆಫ್ ಸುಪ್ರೀಂ ಗಾಡ್. ದೇವರ ಎಚ್ಚರ ಅಂದರೆ ಹೀಗಿರಬೇಕು. ನೈಕಾಂತ ಶುದ್ಧಿ ಸ್ಯಾತ್ ಕರ್ತು ಕ್ರಿಯೆಯ ಅಕರ್ತೃತಾಯತಃ ಅಕರ್ತು ಆತ್ಮನಸ್ತಸ್ಮಾತ್. ಆದ್ದರಿಂದ ಜೀವ ಸ್ವತಃ ಏನನ್ನೂ ಮಾಡೋಲ್ಲ, ಆದರೆ ನಾನು ಮಾಡಿದೆ ಅಂತ ಭ್ರಮೆಗೊಳಗಾಗ್ತಾನೆ. ಅದು ಅಹಂಕಾರ. ಕನಿಷ್ಠ ಪ್ರಾಯಶ್ಚಿತ್ತ ಮಾಡುವಾಗ ನಾನು ತಪ್ಪು ಮಾಡಿದೆ, ಭಗವಂತ ಒಳಗೆ ಕೂತು ತಪ್ಪು ಮಾಡಿಸಿದ, ಕರುಣಾಳು ಭಗವಂತ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಸಿದ ಅಂತ ತಿಳ್ಕೊಂಡ್ರೆ ಪ್ರಾಯಶ್ಚಿತ್ತ ಆಗ್ತಿತ್ತು. ಹಾಗೆ ತಿಳ್ಕೊಳ್ಳಿಲ್ಲ. ನಾನು ತಪ್ಪು ಮಾಡಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದೆ, ಎರಡೂ ನಾನು. ಮತ್ತೆ ಯಾವುದದ್ದು ಈಗೋ ತುಂಬಿದ್ದಷ್ಟೇ ಹೊರತು ಏನು ಸ್ವಚ್ಛ ಆಗಲಿಲ್ಲ, ಮತ್ತಷ್ಟು ಕೊಳೆ ತುಂಬಿಕೊಂಡೇ. ತಸ್ಮಾತ್ ಅಕರ್ತು ಆತ್ಮನಃ. ಆತ್ಮ ಕರ್ತ ಅಲ್ಲ, ಅವನು ಬರೇ ಪ್ರತಿಬಿಂಬ. ಬೊಂಬೆ ಆಟ. ಬೊಂಬೆಯನ್ನು ಆಡಿಸೋನು ಆಡಿದಾಗ ಆಡಿಸೋ ಬೊಂಬೆ ನಾನೇ ಆಡಿದೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಅಹಂಕಾರ ಏನಿದೆ? ಅದು ಮತ್ತೆ ಅಂಟಿಕೊಂಡಿತು. ತಸ್ಮಾತ್ ಏನು ಮತ್ತೆ ಅದರಿಂದ ಭಜನಂ ಅನೀಹಯ ಅನೇಹಯ ಹರೇಹೇ ಸೇವಾ ಅಂತ. ಅದಕ್ಕೆ ಇರೋದು ಒಂದೇ ಒಂದು ಅಂದರೆ ಅನೀಹಯ. ಹರೇಹೇ ಪೂಜಾ, ಹರೇಹೇ ಸ್ಮರಣಂ, ಭಗವಂತನ ಚಿಂತನೆ. ಅದರಲ್ಲಿಯೂ ಕೂಡ ಮತ್ತೆ ಶುರುವಾಗುತ್ತೆ. ನಾನು ದೇವರನ್ನು ಸ್ಮರಣೆ ಮಾಡಿದ್ರೆ ತಿಳ್ಕೊಂಬಿಟ್ರೆ ಮಜೀತಿ ಆಯಿತು. ನಾನು ನಿಮಗೆ ಗೊತ್ತುಂಟ ದಿವಸಕ್ಕೆ ಎಷ್ಟು ಹೊತ್ತು ನಾಮಸ್ಮರಣೆ ಮಾಡಿದ್ದೇನೆ ಗೊತ್ತಾ? ದೊಡ್ಡ ಇವನು ಅದೊಂದು ದೊಡ್ಡ ಅಹಂಕಾರ. ನಾನು ದಿವಸಕ್ಕೆ ಎಷ್ಟು ನಾಮಸ್ಮರಣೆ ಮಾಡ್ತೇನೆ ಗೊತ್ತಾ ಅಂತ ಶುರು ಮಾಡ್ತಾನೆ. ಅವನು ಮಾಡಿದಂಡ ಅನೀಹಯ. ಮೊದಲು ನಾನು ನಾಮಸ್ಮರಣೆ ಮಾಡ್ತೇನೆ ಅನ್ನೋ ಈಗೋವನ್ನು ಕಳಚಿಕೊ. ನಾನು ಏನನ್ನಾದರೂ ಮಾಡ್ತೇನೆ. ಅನೀಹಯ ಅಂದರೆ ಅಂದರೆ ನಾನು ಮಾಡ್ತೇನೆ ಅನ್ನುವ ಅವೇರ್ನೆಸ್ಸೇ ಇಲ್ಲ. ಅದು ಒಂದು ಮೊದಲು ಬಿಟ್ಟುಬಿಡಬೇಕು. ನಾನು ಮಾಡ್ತೇನೆ ಅಂತಕ್ಕಂಥ ಪ್ರಜ್ಞೆಯನ್ನು ಕಳಚಿಕೊಂಡು ಅನೀಹಯ ಹರೇಹೇ ಸ್ಮರಣ, ಭಗವಂತನ ಚಿಂತನೆ ಮಾಡಬೇಕು. ಆಗ ನೀ ಏನು ಚಿಂತನೆ? ನೀನು ಒಳ ಕೂತು ನನ್ನಿಂದ ನಿನ್ನ ಸ್ಮರಣೆ ಮಾಡಿಸಿದಿ. ಚಿತ್ರಮರ್ಚ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ನೀನು ಇಲ್ಲದೆ ಯಾರು ಏನೂ ಮಾಡೋಲ್ಲ. ನಿನ್ನ ನಾಮಸ್ಮರಣೆ ನನ್ನ ಕೈಯಲ್ಲಿ ಮಾಡಿಸಿದಿ. ನಿನ್ನ ಪೂಜೆಗೆ ನನ್ನನ್ನು ಒಂದು ಇನ್ಸ್ಟ್ರೂಮೆಂಟ್ ಮಾಡಿದಿ ಅಷ್ಟೇ. ನನ್ನ ಕೈಯಲ್ಲಿ ಉದ್ಧರಣೆ ಇದೆ, ನೀನು ನಿನ್ನ ಕೈಯಲ್ಲಿ ನಾನು ಒಂದು ಉದ್ಧರಣೆ, ನನ್ನನ್ನು ಉದ್ಧರಿಸು. ಈ ಪ್ರಾರ್ಥನೆಯಿಂದ ಅಹಂಕಾರದಿಂದ ಕಳಚಿಕೊಂಡಾಗ ಮತ್ತೆ ಪ್ರಾಯಶ್ಚಿತ್ತದ ಅಗತ್ಯ ಇಲ್ಲ. ಅಹಂಕಾರದಿಂದ ಪ್ರಾಯಶ್ಚಿತ್ತ ಮಾಡಿದಾಗ ಪ್ರಾಯಶ್ಚಿತ್ತವು ಇನ್ನೊಂದು ಅಹಂಕಾರವಾಗಿ ಅಂಟಿಕೊಳ್ಳುತ್ತೆ, ಪರಿಹಾರ ಏನೂ ಆಗುತ್ತೆ. ಹಾಗಾಗಿ ಏನು ಉಪಯೋಗ ಇಲ್ಲ, ಬರೀ ಪ್ರಾಯಶ್ಚಿತ್ತ ಮಾಡಿ ಏನು ಉಪಯೋಗ ಇಲ್ಲ. ಜೀವದ ಒಳಗಿನ ಶುದ್ಧಿ, ಆ ಸುಪ್ತ ಪ್ರಜ್ಞೆಯಲ್ಲಿ ಇರತಕ್ಕಂತಹ ಜೀವದ ಸ್ವರೂಪ ಜಾಗೃತ ಆಗಬೇಕು. ಅದು ಜಾಗೃತ ಆಗುವ ಕಾಲ ಈ ಜೀವಕ್ಕೆ ಬಂದಿದೆ. ಆದ್ದರಿಂದ ಅವನು ನಿಮ್ಮ ಕೈಗೆ ಸಿಕ್ಕ ಸೊತ್ತಲ್ಲ. ನೀವು ಪರಾಮರ್ಶೆಯಿಂದ ಹಿಡ್ಕೊಂಡು ಹೋಗ್ತೇನೆ ಗೊತ್ತಾಗಿಯೇ ನಾವು ಬಂದದ್ದು, ನಿಮ್ಮ ಸೊತ್ತಲ್ಲ, ಬಿಟ್ಟು ಹೋಗಿ ಅಂತ ಹೇಳಲಿಕ್ಕೆ ಬಂದದ್ದು ಅಂತ ಅವನ್ನ ಜೋರು ಮಾಡಿ. ಆಮೇಲೆ ಎಲ್ಲಿ ಹೇಳ್ತಾನೆ, ಪತಿಂಬ ಪೃಚ್ಛತ ಭಟಾಹ. ನಿಮ್ಮ ಯಜಮಾನ ಇದ್ದಾನಲ್ಲ ಧರ್ಮರಾಯ, ಅವನಿಗೆ ಧರ್ಮ ಅಂದ್ರೆ ಏನೋ ಗೊತ್ತಿರಬೇಕಲ್ಲ, ಹೋಗಿ ಕೇಳಿ ಅವರ ಹತ್ರ. ಹೀಗೆ ಹೇಳಿದ್ರು ವಿಷ್ಣುದೂತರು, ಹೌದು ಅಂತ ಕೇಳಿ ಅವರ ಹತ್ರ. ಧರ್ಮೇಸ್ಮಿನ್ ಯದಿ ಸಂಶಯ, ನಾನು ಹೇಳಿದ ಧರ್ಮದ ಬಗ್ಗೆ ನಿಮಗೆ ಸಂಶಯ ಇದ್ದರೆ ನಿಮಗೆ ನಿಮ್ಮ ಯಜಮಾನ ಇದ್ದಾನಲ್ಲ, ಸವೇದ ಪರಮಂ ಗುಹ್ಯಂ ಧರ್ಮಸ್ಯ ಭಗವಾನ್ ಯಮಃ. ಅವನು ಯಮ ಧರ್ಮರಾಜ. ಅವನು ಧರ್ಮದ ರಹಸ್ಯ ಗೊತ್ತಿರಬೇಕು. ಅವನಿಗೆ ಗೊತ್ತಿರದೇ ಅವನು ಧರ್ಮರಾಜ ಹೇಗಾಗ್ತಾನೆ? ಅದು ಅವನ ಹತ್ರ ಹೋಗಿ ಕೇಳಿ. ನಿಮ್ಮ ಯಜಮಾನ ಅವನ ಹತ್ರ ಹೋಗಿ ಕೇಳಿ, ನಾವು ಅವನ್ನ ತರ್ಲಿಕ್ಕೆ ಬಿಡಲಿಲ್ಲ ವಿಷ್ಣುದೂತರು, ಏನು ಮಾಡುವುದು ಅಂತ ಕೇಳಿ ಅವನು ಹೇಳಿದ ಹಾಗೆ ಮಾಡಿ ಹೊರಟು ಹೋಗಿ ಅಂತ ಅವನ್ನ ಓಡಿಸಿಬಿಟ್ರು ವಿಷ್ಣುದೂತರು. ಇವ್ರನ್ನ ಅವ್ರ ಪಾಪ ಹೊರಟು ಹೋದ್ರು ಅಸಹಾಯರಾಗಿ. ಇವ್ರ ಮುಂದೆ ಏನೂ ಮಾಡಲಿಕ್ಕಾಗಲಿ. ಇದನ್ನೆಲ್ಲ ನೋಡ್ತಾ ಇದ್ದಾನೆ ಅಜಾಮಿಳ. ಅವನಿಗೆ ಎಚ್ಚರ ಆಗ್ಬಿಟ್ಟಿದೆ. ಕಾಯಿಲೆ ಇಲ್ಲ, ಸಾಯಿಲೂ ಇಲ್ಲ, ಬದುಕಿಬಿಟ್ಟಿದ್ದಾನೆ ಅವ. ಅದು ಇಷ್ಟೇ, ಅವನ ಪರಿವರ್ತನೆಗೋಸ್ಕರ ಒಂದು ವಿಷನ್ ಆದದ್ದಷ್ಟೇ.
ಅವನು ಮತ್ತೆ ಜೀವದಾನ ಮಾಡಿಬಿಟ್ರು ಅವರು. ಅವನು ಇವರು ಯಾರು ನನ್ನನ್ನು ಉದ್ಧಾರ ಮಾಡಿ ನಾರಾಯಣ ಸ್ಮರಣೆ ಮಾಡಿ, ಅಯ್ಯೋ ನಾನು ನನ್ನ ಮಗನನ್ನು ಕರೆದದ್ದು ಆದರೂ ನಾರಾಯಣ ಅಂತ ಹೇಳಿದೆ ಅಂತ. ಯಾರೀ ಪುಣ್ಯಾತ್ಮರು, ಇವರನ್ನು ಮಾತಾಡಿಸ್ಬೇಕು ಅಂತ ಕಣ್ತೆರೆದು ನೋಡ್ತಾನೆ. ದ ಎಂಟೈರ್ ವ್ಯೂ ಡಿಸಪಿಯರ್ಡ್. ಏನಿಲ್ಲ. ಇಲ್ಲಿ ಆ ಕಡೆ ಮಗ ನಾರಾಯಣ ಇದ್ದಾನೆ, ಈ ಕಡೆ ಇದ್ದಾನೆ, ಅವನ ಸಂಸಾರ, ಎಲ್ಲ ದೃಶ್ಯಗಳು ಅಂತರ್ಧಾನ ಆಗಿಬಿಟ್ಟವು. ಯಮದೂತರು ಇಲ್ಲ, ವಿಷ್ಣುದೂತರು ಇಲ್ಲ. ಅವನು ಗಾಬರಿಯಾಗಿ ಯೋಚಿಸ್ತಾನೆ, ಎಂಥ ತಪ್ಪು ಮಾಡಿಬಿಟ್ಟೆ ನೋಡಿ. ಪಶ್ಚಾತ್ತಾಪದಿಂದ ಶುದ್ಧಾಗಿ ಬಿಟ್ಟ ಅವ. ಮುಂದೆ ಅವನು ಶುದ್ಧನಾಗಿ ಏನಾದ? ಸಾಯಲಿಲ್ಲ ಅವನು. ಆವಾಗಲೇ ಸತ್ತು ವಿಷ್ಣುದೂತರು ಹಿಡ್ಕೊಂಡು ಹೋಗಲಿಲ್ಲ. ವಿಷ್ಣುದೂತರು ಹಿಡ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ಪ್ರಾಯಶ್ಚಿತ್ತ ಆಗಬೇಕು, ಅದಾಗಲಿಲ್ಲ. ಆದರೆ ಯಮದೂತರು ಹೇಳಿದ ಪ್ರಾಯಶ್ಚಿತ್ತ ಅಲ್ಲ, ಅವನು ಮರ ಪರಿವರ್ತನೆ ಆಗಬೇಕು. ಅದಕ್ಕೆ ಇನ್ನೂ ಸಮಯ ಇದೆ. ಅವನು ಸಾಯಲಿಲ್ಲ. 88ನೇ ವಯಸ್ಸಲ್ಲೂ ಸಾಯಲಿಲ್ಲ. ಅವನ ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪದಿಂದ ಮುಂದೆ ಅವನು ಹೇಗೆ ನಡೆದುಕೊಂಡ, ಮುಂದೆ ಏನಾಯಿತು ಅವನ ಬದುಕು ಅನ್ನೋದನ್ನು ನಾವು ನಾಳೆ ದಿವಸದಲ್ಲಿ ಅದು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.